ಯೇಸು ನಮಗೆ ಒಂದು ಜಾಮೀನುಗಾರ, ಅಂದರೆ ಹೊಣೆಗಾರನಾಗಿದ್ದಾನೆ. ಯೇಸು ನೋಡ್ರಿ ನಮಗೆ ಒಂದು ಜಾಮೀನು ಕೊಟ್ಟಿದ್ದಾನೆ. ಏನಪ್ಪ ಅದು ಜಾಮೀನು? ಕನ್ನಡದಲ್ಲಿ ಹೇಳ್ತೇವೆ, ಇಂಗ್ಲೀಷ್ನಲ್ಲಿ ಹೇಳ್ತೇವೆ, ಈಸ್ ಅವರ್ ಗ್ಯಾರಂಟಿಯರ್ ಅಂತಂದರೆ. ಅಂದರೆ ಇವತ್ತು ಒಬ್ಬ ವ್ಯಕ್ತಿ ಮಾಡಿದಂಥ ತಪ್ಪುಗಳಿಗೆ ಅದಕ್ಕೆ ಶಿಕ್ಷೆ ಆದಾಗ ಜಾಮೀನಿನಿಂದ ಅವರನ್ನು ಹೊರತರುವುದಕ್ಕೆ ಅನೇಕರು ಜಾಮೀನು ಕೊಡುವಂಥವರಾಗಿರ್ತಾರೆ. ಇವತ್ತು ಯೇಸು ನೀನು ಮಾಡಿದಂಥ ತಪ್ಪುಗಳಿಗೋಸ್ಕರವಾಗಿ, ಪಾಪಗಳಿಗೋಸ್ಕರವಾಗಿ ಇರುವಂಥ ಶಾಶ್ವತವಾಗಿರುವಂಥ ಶಿಕ್ಷೆಯಿಂದ, ಶಾಶ್ವತವಾದಂಥ ಮರಣದಿಂದ ತಪ್ಪಿಸುವುದಕ್ಕಾಗಿಯೇ ಯೇಸು ಒಂದು ಗ್ಯಾರಂಟಿಯರ್ ಆಗಿ ಬಂದ, ಜಾಮೀನುದಾರನಾಗಿ ಬಂದ. ಜಾಮೀನುದಾರನಾಗಿ ಹೇಗೆ ಬಂದನಂದರೆ ತನ್ನ ಸ್ವಂತ ರಕ್ತ ಸುರಿಸಿ ನಮಗೆ ಜಾಮೀನು ಕೊಟ್ಟಿದ್ದಾನೆ. ಆಮೇನ್. ಅದಕ್ಕಾಗಿ ಯೇಸು ನಿನಗೇನಾಗಿದ್ದಾನಂದರೆ ಹೊಣೆಗಾರನಾಗಿದ್ದಾನೆ, ಜಾಮೀನುಗಾರನಾಗಿದ್ದಾನೆ. ಯಾವ ವಿಷಯದಲ್ಲಿ? ಪಾಪದಿಂದ ಬಿಡುಗಡೆ ಮಾಡುವ ವಿಷಯದಲ್ಲಿ, ಶಾಶ್ವತ ಮರಣದಿಂದ ಬಿಡುಗಡೆ ಮಾಡೋದು ವಿಷಯದಲ್ಲಿ, ನಿತ್ಯ ಜೀವದ ಕಡೆಗೆ ನಡೆಸುವ ವಿಷಯದಲ್ಲಿ ಆತನು ಜಾಮೀನುದಾರನಾಗಿದ್ದಾನೆ.